ಬೆಂಗಳೂರಿನಲ್ಲಿ ಚಿತ್ರದುರ್ಗ ಮೂಲದ ಒಂಟಿ ಮಹಿಳೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಒಂದು ಲಭ್ಯ ಆಗ್ತಾ ಇದೆ. ಹತ್ಯೆಗೈದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಸುಧಾಕರ್ನನ್ನ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಬಂಧಿಸಿದ್ದು, ಸುಧಾಕರ್ ಜೊತೆಯಲ್ಲಿ ಈ ಸ್ಟಾಫ್ ನರ್ಸ್ ಮಮತಾ ಪ್ರೀತಿಯಲ್ಲಿ ಬಿದ್ದಿದ್ರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ತನಗಿಂತ ಚಿಕ್ಕ ವಯಸ್ಸಿನ ಯುವಕನ ಜೊತೆಯಲ್ಲಿ ಮಮತಾಗೆ ಲವ್ ಆಗಿತ್ತು. ಇಬ್ರು ಮದುವೆ ಆಗೋದಕ್ಕೆ ಕೂಡ ತೀರ್ಮಾನವನ್ನು ಮಾಡ್ಕೊಂಡಿದ್ರು. ಬಟ್ ಮಮತಾಳನ್ನ ಬಿಟ್ಟು ಬೇರೆ ಯುವತಿಯ ಜೊತೆಯಲ್ಲಿ ಈ ಸುಧಾಕರ್ ಎಂಗೇಜ್ಮೆಂಟ್ ಆಗಿರುತ್ತೆ. ಈ ಸಂದರ್ಭ ಆ ಎಂಗೇಜ್ಮೆಂಟ್ ನ ಕ್ಯಾನ್ಸಲ್ ಮಾಡ್ಕೋ, ನನ್ನ ಜೊತೆ ಮದುವೆ ಮಾಡ್ಕೋ ಅಂತ ಹೇಳಿ ಮಮತಾ ಟಾರ್ಚರ್ ಕೊಟ್ಟಂತ ಹಿನ್ನೆಲೆಯಲ್ಲಿ ಕೋಪಗೊಂಡು ಮನೆಗೆ ಬಂದು ಮಮತಾ ಜೊತೆ ಗಲಾಟೆ ಮಾಡಿದ್ದ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಆ ಗಲಾಟೆ ವಿಕೋಪಕ್ಕೆ ತಿರುಗಿದೆ. ಆ ಸಂದರ್ಭ ಚಾಕುವಿನಿಂದ ಇರಿದು ಮಮತಾಳನ್ನ ಸುಧಾಕರ್ ಹತ್ಯೆಗೈದಿದ್ದಾನೆ ಅಂತ ಹೇಳಿ ಸದ್ಯ ಡೀಟೇಲ್ಸ್ ಲಭ್ಯ ಆಗ್ತಾ ಇದ್ದು, ಪೊಲೀಸರು ಸದ್ಯ ಕೊಲೆ ಆರೋಪಿ ಸುಧಾಕರ್ನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕುಮಾರಸ್ವಾಮಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರೋ ಪ್ರಗತಿಪುರ ಲೇಔಟ್ನಲ್ಲಿ ಒಂದು ಕೊಲೆ ವರದಿಯಾಗಿರ್ತದೆ. ಮೃತಳು ಮಮತಾ ಎಂದು ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಜಯದೇವ ಆಸ್ಪತ್ರೆಯಲ್ಲಿ. ಇದು ಸುಮಾರು ಬೆಳಿಗ್ಗೆ 11 ಗಂಟೆಗೆ ಮನೆ ಮಾಲೀಕರಿಂದ ವರದಿಯಾಗಿದ್ದು, ತನಿಖೆ ನಾವು ಕೈಗೊಂಡಾಗ ಪ್ರಾಥಮಿಕವಾಗಿ ಇದುವರೆಗೂ ಗಮನಕ್ಕೆ ಬಂದಿರೋದೇನೆಂದರೆ, ಮೃತಳು 1 ವರ್ಷದಿಂದ ಜಯದೇವ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದು, 1 ವರ್ಷದಿಂದ ಒಬ್ಬ ಸಹೋದ್ಯೋಗಿ ಆರೋಪಿ ಪರಿಚಯ ಆಗಿರ್ತಾನೆ. ಅವನ ಜೊತೆಗೆ ಇವರಿಬ್ಬರ ಸ್ನೇಹ ಇದ್ದು, ನಂತರ ಈ ಮೃತಳು ಮದುವೆ ಆಗಬೇಕು ಅಂತ ಒತ್ತಾಯ ಮಾಡುವಾಗ ಈ ವ್ಯಕ್ತಿ ಆರೋಪಿ ಏನಿರ್ತಾನೆ ಅವನು ಬೇರೆ ಕಡೆ ನಿಶ್ಚಿತಾರ್ಥ ಆಗ್ತದೆ. ಆ ನಿಶ್ಚಿತಾರ್ಥನ ಮುರಿದು ನನ್ನ ಜೊತೆ ಮದುವೆ ಆಗುವಂತ ಅವಳು ಒತ್ತಾಯ ಮಾಡಿದ ಕಾರಣ ಜಗಳ ಆಗ್ತದೆ. ಜಗಳ ಆದ ಒಂದು ಸಿಟ್ಟಲ್ಲಿ ಆರೋಪಿಯು ಮೃತಳ ಕುತ್ತಿಗೆಗೆ ಒಂದು ತರಕಾರಿ ಮಾಡೋ ಚಾಕು ತರದ ಒಂದು ವಸ್ತು ಇರ್ತದೆ. ಆ ವಸ್ತುವಿಂದ ಹಲ್ಲೆ ಮಾಡಿ ಮೃತಳನ್ನ ಕೊಂದಿರ್ತಾನೆ. ಕುಮಾರಸ್ವಾಮಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರೋ ಪ್ರಗತಿಪುರ ಲೇಔಟ್ನಲ್ಲಿ ಒಂದು ಕೊಲೆ ವರದಿಯಾಗಿರ್ತದೆ. ಮೃತಳು ಮಮತಾ ಎಂದು ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಜಯದೇವ ಆಸ್ಪತ್ರೆಯಲ್ಲಿ. ಇದು ಸುಮಾರು ಬೆಳಿಗ್ಗೆ 11 ಗಂಟೆಗೆ ಮನೆ ಮಾಲೀಕರಿಂದ ವರದಿಯಾಗಿದ್ದು,